ಕೆರ್ದಲ್ಲಿ ಹೊಡೆದ್ಬಿಟ್ಟು ಹೆಂಗಿದ್ಯಾ ಅಂತ ಕೇಳ್ತಾವನೆ. ಅದೆಲ್ಲ ಪರ್ಸನಾಲಿಟಿ ಬಿಡೋ. ಏನೋ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ. ನಾನೀಗ ಡಾಕ್ಟರ್ ಆಗಿದಮ್ಮ. ಯು ಮೀನ್ ಕಂಡಕ್ಟರ್? ಡಾಕ್ಟರ್ ಆಗಿದ್ದೀನಿ. ಡಾಕ್ಟರ್? ಅದೆಂಗೋ ಡಾಕ್ಟರ್ ಅದೇ? ಫ್ಲೈಟ್ ಅಲ್ಲಿ ಬರೋವಾಗ ಪಕ್ಕದಲ್ಲಿ ಒಬ್ರು ಡಾಕ್ಟರ್ ಕೂತಿದ್ರು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಇಂಡಿಯಾಕ್ ಬರೋ ಅಷ್ಟ್ರಲ್ಲಿ ಡಾಕ್ಟರ್ ಆಗ್ಬಿಟ್ಟೆ. ಅಲ್ಲ ಕಣೋ, ಈ ಪೇಷಂಟ್ ಎಲ್ಲ ಬಂದ್ರೆ ಅದೆಂಗೋ ಆಪರೇಷನ್ ಹೆಂಗ್ ಮಾಡ್ತೀಯಾ? ಟೈಲರಿಂಗ್ ಮಾಡಿದ ಅನುಭವ ಐತಲ್ಲ, ಅಳತೆ ಮಾಡೋದು, ಕುಯ್ಯೋದು, ಹೊಲಿಯೋದು. ಅಲ್ಲ ಕಣೋ, ಪೇಷಂಟ್ ಕಡೆಯವ್ರು ಬಂದ್ರೆ ಆಪರೇಷನ್ ಟೈಮಲ್ಲಿ ಅವ್ರಿಗೆ ಏನ್ ಹೇಳ್ತೀಯಾ? ಹೆದರ್ಕೋಬೇಡಿ, ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತೀನಿ. ಪೇಷಂಟ್ ಏನಾದ್ರೂ ಬದುಕಿದ್ರೆ ಹೂವಿನ ಹಾರ ನನಗಾಕ್ತಾರೆ, ಸತ್ರೆ ಅವನಿಗೆ ಹಾಕ್ತಾರೆ. ತಂಗಿ, ಎಷ್ಟು ಸ್ವರ್ಗೋಗಿದೀವ ಅಮ್ಮ. ಸ್ವರ್ಗೋಗಿದ್ದಾಳೆ ಅವಳು. ಕಡಿದ್ರೆ ಇಡೀ ಊರಿಗೆ 3 ದಿನ ಬಾಡ್ ಊಟ ಆಗಿ 4ನೇ ದಿನ ಸುಟ್ಟು ಬಾಡಾಗಂಗ ಅವಳೆ. ಇವಳು ಸ್ವರ್ಗೋಗಿದ್ದಾಳ. ಕ್ಲಾರಿಟಿ ಆಗಿ ಮಾತಾಡ್ಬೇಕು ಬೆಳಕ್ಕೆ. ಸುಮ್ನೆ ಇರ್ರಿ. ಅಣ್ಣ ಒಬ್ನೇ ಬಂದ್ಯಾ? ಹೌದಮ್ಮ, ಒಬ್ನೇ ಬಂದೆ. ಹೆಂಗ್ ಬಂದೆ? ಫ್ಲೈಟ್ ಅಲ್ಲಿ. ಫ್ಲೈಟ್ ಅಲ್ಲಿ ಯಾರ್ಯಾರಿದ್ರು? ತುಂಬಾ ಜನ ಇದ್ರು. ಮತ್ತೊಬ್ನೇ ಬಂದೆ ಅಂತ ಯಾಕೆ ಕೇಳಿದೆ? ಕ್ಲಾರಿಟಿ ಮಾ, ಕ್ಲಾರಿಟಿ ಇಂಪಾರ್ಟೆಂಟ್. ಅಯ್ಯೋ ಸುಮ್ನೆ ಇರ್ರಿ. ಅಣ್ಣ ಕಾಫಿ ತಗೋ. 1 ನಿಮಿಷ. ಕಾಫಿ ಎಷ್ಟೊತ್ತಲ್ಲಿ ತರ್ತೀನಿ ಅಂತ ಹೇಳಿದ್ದೆ? 10 ನಿಮಿಷದಲ್ಲಿ ತರ್ತೀನಿ ಅಂದೆ, 5 ನಿಮಿಷಕ್ಕೆ. ಸ್ವಾಮಿ ಮಗಳೇ, ಗುರ್ರ ಅಂತಿರ್ತೀಯಲ್ಲ ನೀ ಏನು ಸಣ್ಣ ಸುಳ್ಳಿಗೆಲ್ಲ ಹಿಂಗ್ ರೇಗಾಡ್ತೀಯ? ನೋಡೋ, ಮದ್ವೆಗಿಂತ ಮುಂಚೆ ಮಕ್ಕಳಾದ್ರು ಮಕ್ಳೇ, ಮದ್ವೆ ಆದ್ಮೇಲೆ ಮಕ್ಕಳಾದ್ರು ಮಕ್ಳೇ, ಒಟ್ಟಲ್ಲಿ ಮಕ್ಕಳು ಮಕ್ಳೇ. ನನಗೇನು ಅರ್ಥ ಆಗ್ಲಿಲ್ಲ. ನಿನ್ ಮಗ ಎಲ್ಲಿ? ನನ್ನ ಮಗ ಸತ್ಯವಂತನ ಮಗ, ಈ ಶೀಲವಂತನ ಮಗ, ಕಾಮಿಡಿಗೋಸ್ಕರನೇ ಹುಟ್ಟಿರೋ ಕಾಮಿಡಿ ನನ್ನ ಮಗ. ಬರ್ತಾನೆ ಕಾಮಿಡಿಗೆ ಹುಟ್ಟಿರೋ ಮಗನೇ, ಬಾರ. ಇವನೇನು ನಿಮ್ ಮನೆ ಸೋರವಾಗಿ ಹುಟ್ಟಿದ್ನ? ಯಾಕೆ ಜೋಲ್ ಸುರಿಸ್ತವನೆ? ಅವನ ಹೆಸರೇ ಜೆ ಕಣೋ. ಅಂದ್ರ ಜೋಲ್ ಜಗ್ಗ. ಅಪ್ಪ, ಅದು ಜೊಲ್ ಅಲ್ಲ, ಲಾವಾರಸ. ಅದು ಲಾವರಸ ಅಲ್ಲ, ಮತ್ತೆ ಲಲ್ಲಾ ಅದು ಲಾಲಾರಸ. ಅಕ್ಕ ಚೆನ್ನಾಗಿದ್ದಾರೆ ಅಕ್ಕ. ಚೆನ್ನಾಗಿದೆ. ನೀವ್ ಹೆಂಗಾರ ಇರಿ. ಆಂಟಿ ಹೇಗಿದ್ದಾರೆ? ಆಂಟಿನ ಹೋಗಿ ಬಿಡಿ. ನಿಮ್ ಮಗ ಏನ್ ಮಾಡ್ತಾ ಇದ್ದಾನ ಅಂಕಲ್? ನಿನಕ್ಕಿಂತ 50% ಜಾಸ್ತಿ ಮಾಡ್ತಾನೆ. ಏನ್ ಮಾಡ್ತಾನೆ? ಓವರ್ ಆಕ್ಟಿಂಗ್. ಏನಂಕಲ್ ನೀವು? ಅದು ಹೋಗ್ಲಿ ಬಿಡ. ಅಂಕಲ್ ನನ್ನೇ ಓವರ್ ಆಕ್ಟಿಂಗ್ ಅಂತಿರಲ್ಲ. ನಾನು ಎಷ್ಟು ಡೀಸೆಂಟ್ ಗೊತ್ತಾ? ನಮ್ಮಪ್ಪ ಸೀಮೆ ಸುಣ್ಣ ತಕೊಂಡ್ ಗೆರೆ ಹಾಕಿದ್ರೆ ಗೆರೆನೂ ದಾಟಲ್ಲ ನಾನು. ಹೌದು ಕಣೋ, ನನ್ನ ಮಗ ಗೆರೆ ನೋಡ್ಬಿಟ್ಟು ವಾಪಸ್ ಬೆಡ್ರೂಮ್ ಹೋಗ್ತಾನೆ. ಆದ್ರೆ ನನ್ ಮಗ ಹಂಗಲ್ಲ. ಹೆಂಗೆ? ನಾನು ಹಾಕಿರೋ ಗೆಳೆನ ಅಳಿಸ್ಬಿಟ್ಟು ಆ ಗೌರಿ ಹತ್ರ ಹೋಗಿ ಲೈನ್ ಹೊಡಿತಾನೆ. ಬಟ್ ನನ್ನ ಮಗ ಹಂಗಲ್ಲ ಕಣೋ, ಅವನು ಸತ್ಯ ಕುಟ್ಟದವನು. ಮತ್ ನಿನಗ್ ಹುಟ್ಟದವನಂದೆ. ಹೋಗ್ಲಿ ಬಿಡು. ನಿನಗೊಂದು ವಿಷಯ ಗೊತ್ತಾ? ಏನಂಕಲ್? ನಾ ಡಾಕ್ಟರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ ಅಂಕಲ್. ಅಂಕಲ್ ನಮ್ಗೆ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ ಅಂಕಲ್. ಏನಪ್ಪಾ ಅದು? ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ. ಏನ್ ಮಾಡೋದು? ಕೊರಕೆ ತಂದು ಗುಡಿಸ್ಬಿಡು. ಇಲ್ಲ ಬೇರೆ ಏನ್ ಆಪ್ಷನ್ ಇಲ್ವಾ ಅಂತ. ಅಂತ ಊದ್ ಹೋಗ್ಬಿಡುತ್ತೆ. ಇಲ್ಲ ಅಂಕಲ್, ಏನಾದ್ರು ಏನು ನಿನ್ ಕಣ್ಣು ಯಾಕೋ ಇಷ್ಟು ರೆಡ್ ಆಗಿದೆ? ಅಯ್ಯೋ ನನಗೂ ಹಂಗೆ ಡೌಟ್ ಬಂದು ಡಾಕ್ಟರ್ ಹತ್ರ ಹೋಗಿದೆ ಅಂಕಲ್. ಅವ್ರು ಹೇಳಿದ್ರು ನಿನ್ಗೆ ಈಗ ಸ್ವೀಟ್ 20 ಅಲ್ವಾ, ಅದಕ್ಕೆ ಒಳಗಡೆ ರಕ್ತ ಕೊತ್ತ 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 ಅಂತ ಕುದ್ದು ಕಣ್ಣು ಸ್ವಲ್ಪ ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದಾ? ಅದಕ್ಕೆ ಜಾಸ್ತಿ ಉರ್ಕೋಬೇಡ ಅನ್ನೋದು. ನಿನ್ ಕಣ್ ಕಳಿಗೆ ಏನೋ ಇದು ಕಪ್ಪು. ಇದು ಕಣ್ ಕೆಳಗಡೆ ಕಪ್ಪಾಗಿರೋದಲ್ಲ ಕಣೋ, ಈ ಹುಬ್ಬಿದೆಯಲ್ಲ ಹುಬ್ಬು, ಅದ್ರ ಶಾಡೋ. ನನ್ ಚಾಡಾಗಿಷ್ಟು ಇದೇನೋ ಇದು? ನೀನ್ ಕೆಳಗಡೆ ಎಲ್ಲ ಕಪ್ ಕಪ್ಪಾಗಿದೆ, ಮೇಲ್ ಬೆಳಗಡೆ ಅದು ಕಪ್ಪಲ್ಲ ಕಣ, ಈ ವಿಗ್ಗಿನ ಶಾಡೋ. ನಿಮ್ ಶಾಡೋಗ್ ನನ್ ಮೊಬೈಲ್. ಆಯ್ತು ಬಿಡು. ಅಂದಾಗೆ ಏನ್ ಓದ್ತಿದೀಯ ಈಗ? MA ಕನ್ನಡ ಅಂಕಲ್. ನನ್ನ ಮಗ ಆಗಿ ಸುಳ್ಳು ಬೊಗಳ್ತೀಯೇನೋ? ನಾನೇನ್ ಸುಳ್ಳು ಹೇಳ್ದೆ ಅಪ್ಪ? ಏನ್ ಮಾಡ್ತಾ ಇದೀಯ ಅಂತ ಕೇಳ್ದ. ಏನ್ ಓದ್ತಿದ್ಯಾ ಅಂತ ಕೇಳ್ದ. ಇವಾಗ ಏನ್ ಓದ್ತಾ ಇದೀಯ? ನಾನೇನು ಓದ್ತಾ ಇಲ್ಲ. ಯಾಕೆ ಸುಳ್ಳು ಹೇಳ್ದೆ? ನೋಡು, ಅವನು ನನ್ನ ಮಗ ಹೆಂಗ್ ಮಾತಾಡ್ತಾನೆ. ಓಲಿ ಬಿಡು. ಹೌದು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದೀಯಾ? ದುಬೈಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಏನ್ ಕೇಳ್ದ ಅವನು? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ದ. ಮತ್ತೆ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀಯ ನೀನು? ಸುಸ್ಮಿತಾ ಮನೆಗೆ ಹೋಗ್ತೀನಿ.
ಸುಸ್ಮಿತಾ ಮನೆ ಇರೋದು JP ನಗರದಲ್ಲಿ. ಅಪ್ಪ ನಾ JP ನಗರ ಸುಸ್ಮಿ ಬಗ್ಗೆ ಮಾತಾಡ್ತಾ ಇಲ್ಲ, ದುಬೈ. ಎಲ್ಲೆಲ್ಲ ಸುಸ್ಮಿತಾ ಇಟ್ಟಿದ್ಯೋ? ಹೋಗ, ವಯಸ್ಸಿಗೆ ಬಂದಿರೋ ಮಗನಿಗೆ ಹಿಂಗ ಹೊಡೆಯೋದು ನೋಡಿ ಅಂಕಲ್ ಹೇಗ್ ಹೊಡಿತಾರೆ. ನೋಡಷ್ಟು ನೋಡ್ಬಿಟ್ಟು ರಾತ್ರಿ ಹೊತ್ತು ಕಲ್ಲೆ ತಾಗ ಸಾಯ್ಸಾಕ್ಬಿಡ್ತೀವಿ ಮಗನ. ಥ್ಯಾಂಕ್ ಯು ಸರ್. ಅವನು ನಿನಗೆ ಹ್ಯಾಂಡ್ಸಮ್ ಅಂದಿಲ್ಲ, ಹ್ಯಾಂಡ್ಸಪ್ ಅಂದಿದ್ದು. ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು. ಸರ್ ಎಲ್ರಿಗೂ ಕೈ ಎತ್ತಿಸಿದೆ, ನೀನು ಎತ್ತಲ್ಲ. ಕಾಲೆತ್ತು, ಎರಡು ಕಾಲೆತ್ತು, ಎರಡು ಕಾಲೆತ್ತು. ನಾನು ಕಳ್ಳರ ಗುಂಪಿನ ನಾಯಕ. ಹೌದಾ? ಏನ್ ಕಳ್ಳ ಸರ್? ಮೇಲೆ ಏನು ಇಲ್ಲ, ಬರೀ ಕೆಳಗಡೆ ಬೆಳ್ಕೊಂಡಿದೆ. ಇಲ್ಲಿ ಮಳೆ ಜಾಸ್ತಿ ಆಗಿದೆ, ಮತ್ ಮೇಲ್ಗಡೆ ಪ್ರವಾಹ ಬಂದು ಕೊಚ್ಕೊಂಡೋಗಿದೆ. ನಾನು ಕಳ್ಳರ ಗುಂಪಿನ ನಾಯಕ. ದುಡ್ಡೆಲ್ಲಿಟ್ಟಿದ್ದಾರೆ ಹೇಳಿ. ನಮ್ಮನೇಲಿ 1 ರೂಪಾಯಿ ಇಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಅಮ್ಮನ ಮನೇಲಿ ಕೊಟ್ಟು ಕಳ್ಸಿದ್ದೀನಿ. ಎಲ್ಲ ಬೀರು ಇಟ್ಟಿದ್ದಾಳೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಪ್ಪ ಯಾಕಪ್ಪ? ನಾನು ಹೇಳ್ತಾ ಇದ್ದೀನಿ ಸತ್ಯ, ಸತ್ಯ, ಸತ್ಯ. ಅಪ್ಪ ಎಲ್ಲ ಎತ್ಕತ್ತವ್ರ. ದುಡ್ಡು ಸಿಕ್ತು, ಒಡವೆಯಲ್ಲಿ ಇಟ್ಟಿದ್ದೀರಾ? ಅಯ್ಯೋ ನೋಡಪ್ಪ, ನಮ್ಮ ಮನೇಲಿ ಒಡವೆ ಎಲ್ಲ ಬೀರಲ್ಲೇ ತಗೋಗಪ್ಪ. ಸಮಾಧಾನ ಮಾಡ್ಕೊಂಡು ಬರ್ರೋ, ಬನ್ನಿ. ಅಷ್ಟು ಗುಳೋ ಅಂತ ಹೇಳ್ತಿದ್ರಲ್ಲ, ನಿಜವಾಗ್ಲೂ ಫೀಲ್ ಆಗ್ತಿದೀನ್ರ? ಎಂತ ಅಲೆ ಕೆಟ್ಟಿದ್ಯಾ? ಅವಾಗಿಂದ ಬಾಯ್ ಬಿಡ್ಕೊಂಡು ಹೇಳ್ತಾ ಇದ್ರಲ್ಲ, ನಿಜವಾಗ್ಲೂ ಹೇಳ್ತಾ ಇದೀರಿಲ್ಲ? ಲೋ, ಅಳ್ದೆ ಹೋದ್ರೆ ಅವ್ನ ಮನ್ಸಿಗೆ ಬೇಜಾರಾಗಲ್ವಾ? ದಯ್ಯ ಪೀಡೆ ಯಾಕೆ ಬಂದು ಇಟ್ಕೊಬಿಟ್ರೆ ಅದಕ್ಕೆ. ಆಮೇಲೆ ಇನ್ನೊಂದು ಕಮಲ ಅನ್ನಲ್ಲ, ನಾನು ರಿಪ್ಲೈ ಮಾಡು ಅಂತಂದ್ರೆ ಅವಳು ಕಣ್ಣು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವನ್ ಜೊತೆ ಓಡನ್ ತಗೊಳ್ಳಿ ಅಂತ. ಓ ಜಗಪ್ಪ, ನನ್ ಮಜಾ ಬರ್ತಾ ಬಿಟ್ಟಿದ್ ಯಾಕೆ ಅನ್ಕಂಡೆ? ಯಾಕೆ? ಈ ಮೂದೇವಿನೇ ಏನಾರ ಇಂಪ್ರೂವೈಸೇಷನ್ ಮಾಡು, ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ ಅನ್ಕೊಂಡ ಆಕ್ಟಿಂಗ್ ಮೇಲೆ ನಂಗೆ ಜಿಗುಪ್ಸೆ ಬರ್ಸ್ಬಿಟ್ಟಿದೆ. ಈ ದರಿದ್ರ ಮುಂಡದು ಯಾವಾಗ ಸಾಯುತ್ತೆ ಅಂತ ಕಾಯ್ತಿದ್ದೆ. ನೋಡು, ಅವ್ನ್ ಸತ್ತ ಮಜಾ ಭಾರತಕ್ಕೆ ಬಂದಿದ್ದೀನಿ. ಮಂಜಣ್ಣ, ಮಂಜಣ್ಣ ಎದ್ದೇಳಣ್ಣ, ಮಂಜಣ್ಣ ಪ್ಲೀಸ್ ಎದ್ದೇಳಣ್ಣ. ನಮ್ ಲ್ಯಾಗ್ ಬರೀ ಶೂಟಿಂಗು 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 ಅಂತ ಹೇಳ್ತಿದ್ದ. ಶೂಟಿಂಗ್ ಮಾಡಿ ಮಾಡಿ ಹಸಿರಸ ಎಲ್ಲ ಸಾಯಿಸ್ಬಿಟ್ಟ. ನನ್ ಲ್ಯಾಗಣ್ಣ ಸತ್ತಿಲ್ಲ, ಸತ್ತಿಲ್ಲ, ಸತ್ತಿಲ್ಲ. ಸತ್ತಿದ್ರು ನಾನು ಬದುಕಿಸ್ತೀನಿ ಅಣ್ಣ. ಎದ್ದಳಣ್ಣ, ನನಗ್ ನೋಡಣ್ಣ, ನನಗ್ ನೋಡಣ್ಣ. ಅವ್ನು ಆಕ್ಟಿಂಗ್ ಮಾಡ್ತಲ್ಲ ಕಣ, ನಿಜವಲ್ಲ ಸತ್ತಬಿಟ್ಟವನೆ. ಶಿವ, ಶಿವ, ಮೊನ್ನೆ ಒಂದು ಪಾರ್ಟಿಗೆ ಹೋಗಿದ್ವಿ ಕಣ. ಇಬ್ರು ಕುಡೀರಿ ಅಂತ ಒಂದು ಫುಲ್ ಬಾಟ್ಲ್ ಕೊಟ್ಟಿದ್ರು. ಒಬ್ನೇ ನುಂಗಿ ನೀರು ಕುಡ್ದವನೇ ಈ ನನ್ನ ಮಗ. ಬನ್ನಿ ಬನ್ನಿ. ಹಿಂಗೆ ಹೋದ್ರೆ ಜನ ನಮ್ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ ಕಣ. ಒಂಚೂರು ಕರುಣೆನೇ ಇಲ್ವಾ, ಫ್ರೆಂಡ್ಸ್ ಹತ್ತಿದಾನ ಅಂತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ಬೇಕು ಹೇಳಿ? ಹೊಡಿಯೋದಿದ್ದ ಕೊಂಡ್ರು ಮಕ್ಕಳು ಹೊಡಿಯೋದಿದ್ದ. ಒಂದ್ ನಿಮಿಷ ರೇ. ಎಲ್ಲಾ ಸ್ಕಿಟ್ಟಲ್ಲೂ ನಾಯಿ ಹೊಡೆದಂಗ್ ಹೊಡಿತಿದ್ದು. ಒಂದು ದಿನನು ಮನಸ್ಪೂರ್ವಕವಾಗಿ ಹೊಡೆಯಕ್ಕಾಗ್ಲಿಲ್ಲ ನಮ್ಗೆ. ಈಗ ಸತ್ತಿದ್ದೇನೆ, ಅವನಿಗೇನು ಏಟ್ ಆಗಲ್ಲ. ಎಲ್ಲರೂ ಒಂದೊಂದು ಹೊಟ್ಟ ಹೊಡೆದು ಹೋಗ್ಬಿಡೋಣ. ಬೇಡ ಕಟ್ರೋ, ಬೇಡ. ಸಾಯಿಸಿ ಓಡಿ ಸಾಯಿಸಿ. ಒಬ್ನೇ ಕುಡಿತೀಯ ಮಗನೇ? ಅಯ್ಯೋ, ಲಾಗಣ್ಣ, ನೀನಾಗ್ ಯಾವತ್ತೂ ಹೊಡ್ದಿಲ್ಲ, ಆದ್ರೆ ಜಗ್ಗಿಗೆ ಜಾಸ್ತಿ ಹೊಡ್ದಿದ್ಯಾ. ಶಿವ, ಸುತ್ತಮುತ್ತ ಯಾರ ಇದಾರ ನೋಡ್ರ? ಇಲ್ಲ. ಮತ್ತೆ ಬಿಡ್ರ ನಾಯಿನ.
ಮಗ ಮಗ ಮಜಾ ಭಾರತಕ್ಕೆ ಹತ್ತಿರೋ ಶಾಪ ಮುಗ್ದೋಯ್ತು. ಅಣ್ಣ ಒಂದ್ ನಿಮಿಷ, ನಮ್ಮ ಹುಡುಗ ಹತ್ರ ನಮ್ಮ ಮಂಜಣ್ಣನ್ ತಿಥಿ ಮಾಡ್ಬೇಕು ಅಂತ ಹೇಳಿ ಎಲ್ರ ಹತ್ರನು ಕಾಸಿಸ್ಕೊಂಡು ಒಂದ್ ಒಳ್ಳೆ ಪಾರ್ಟಿ ಮಾಡೋಣ ಅಣ್ಣ. ಸೂಪರ್ ಐಡಿಯಾ, ಏನಂತೀಯ? ಮಾಡೋಣ 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 ಏನಂದೆ? ಏನು ಅಂದಿಲ್ಲ, ಸುಮ್ಮನೆ ಇರ್ಲಿ ಹೇಳು. ಇಲ್ಲ 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 ಇರ್ಲಿ ಪರವಾಗಿಲ್ಲ ಹೇಳು. ಏನಿಲ್ಲ, ನಮ್ಮ ಹತ್ರ ಒಂದ್ ಹೇಳೋದು, ಡೈರೆಕ್ಷನ್ ಟೀಮ್ ಹತ್ರ ಅವನವನೇ ಸ್ಕಿಟ್ ಮಾಡ್ಕೊಳ್ಳೋದು ಅಂದೆ. ಇರೋದೇ ಅಲ್ವಾ? ಏನು ನೀವೆಲ್ಲ ಅಣ್ಣಂಗೆ ಹಿಂಗ್ ಮಾಡ್ತೀರಾ? ನಾನಂತೂ ಒಂದು ಬೋಗ್ಲ ಬೋದಿಲ್ಲ ಅಣ್ಣ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಕಣ್ರು. ಎದುರುಗಡೆ ಇದ್ದಾಗ ಒಂಥರ ಇರ್ತಾರೆ ಮೇಡಮ್, ಇಲ್ದೇ ಇದ್ದಾಗ ಹಿಂದ್ಗಡೆ ಮಾತಾಡ್ತಾರೆ. ನಿಂತೇನ್ ಮುಗಿಸ್ ಬೆಂಕಿ ಹಾಕ. ಲ್ಯಾಗೋ 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 ಕಡೆಗಾಲದಲ್ಲಿ ಓವರ್ ಡೋ ಮಾಡ್ತಿದ್ಯಲ್ಲಣ್ಣ. ಬಾಯಲ್ಲಿ ಹೇಳ್ತೀನಿ, ಬಾರ ಇಲ್ಲಿ ಹೇಳ್ತೀನಿ ಕೇಳು. ನಾವು ಸತ್ತೋಗಿದ್ದೇವೆ, ಯಾಕೆ ಕೊಳ್ತೀಯ? ಲ್ಯಾಗೋ ಒಂದ್ ಸತ್ಯ ಹೇಳ್ತೀನಿ ಕೇಳೋ. ಲೇ ನನ್ನ ಮಗನೇ, ಸತ್ತಿರೋ ಥರ ನಾಟಕ ಮಾಡಿದೆಲ್ಲೋ. ಸಂಬಂಧಗಳನ್ನ ಪರೀಕ್ಷೆ ಮಾಡಬಾರ್ದು ಕಣೋ. ಅದು ಜಗತ್ತಲ್ಲಿ ಎಲ್ಲ ಸಂಬಂಧಗಳಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ನೀನ್ ಯಾವಾಗ ಆ ಸಂಬಂಧನ ಪರೀಕ್ಷೆ ಮಾಡಕ್ ಹೋಗ್ತೀಯೋ ಅದರಲ್ಲಿ ಕೆಟ್ಟದ್ದು ಕಾಣುತ್ತೆ ಹೊರತು ಯಾವತ್ತೂ ಒಳ್ಳೇದು ಕಾಣಲ್ಲ ಕಣೋ. ನಾವು ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ವಿ ಗೊತ್ತೇನೋ. ನೀನು ನಾಟಕ ಮಾಡ್ತಿದ್ದಿ ಅಂತ ನಮ್ಗೆ ಗೊತ್ತಾಯ್ತು ಕಣೋ. ಅದಕ್ಕೆ ನಾವೆಲ್ಲರೂ ಸೇರಿ ಈ ಸ್ಕಿಟ್ ಮಾಡಿರೋದು. ಮಗ, ನೀ ಜಗಳ ಮಾಡು, ನಮ್ಮನ್ನು ಹೊಡಿ, ನಮ್ಮನ್ನು ಬಡಿ, ನಾವೆಲ್ಲರೂ ಎಷ್ಟು ಸಲ ಬೇಕಾದ್ರೂ ಕಿತ್ತಾಡೋಣ, ಎಷ್ಟು ಸಲ ಬೇಕಾದ್ರೂ ಹೊಡೆದಾಡೋಣ, ಅಳೋಣ. ಆದ್ರೆ ಏನೇ ಆದ್ರೂ ಕೊನೆಗೂ ನಮ್ ಫ್ರೆಂಡ್ಶಿಪ್ ಈಸ್ ಫಾರ್ ಎವರ್ ಕಣ್ರು. ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಆಕ್ಚುಲಿ ಒಂದು ಇದು ಒಂದು ಕುಟುಂಬ ಅಂತಾನೆ ನಾವೆಲ್ಲರೂ ನೋಡ್ತೀವಿ, ಒಬ್ರನ್ನ ಫ್ರೆಂಡ್ಸ್ ಅನ್ನೋದಕ್ಕಿಂತ ಇಷ್ಟು ಜನನ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ನಂಗಂತೂ ಸಿಕ್ಕಾಬಡೆ ಖುಷಿ ಆಗತ್ತೆ. ಅಪ್ಪ ನಾನೇ ದೃಷ್ಟಿ ತೆಗಿತ ಅನ್ಕೊಂಡ್ರೆ ಏನಾದ್ರು ಗಲಾಟೆ ಮಾಡ್ಕೊಬಿಡಿ, ನಿಜ ಆಗ್ಲಿ ಸುಳ್ಳಾಗ್ಲಿ ಹಿಂಗೆ ಇರ್ಲಿ ಎಲ್ರದೂನು.